ನಮಸ್ಕಾರ. ಮುಂದೆ ಬನ್ನಿ, ಟ್ಯಾವ್ ಟ್ಯಾವ್ ಮುಂದೆ ಬನ್ನಿ. ಮಧ್ಯಾಹ್ನ ಕರೆಕ್ಟ್ ಆಗಿ 1:30 ಆಗಿದ ತಕ್ಷಣ ನೀವು ಟಿವಿ ಮುಂದೆ ಬಂದು ಕೂತ್ಕೊಳ್ತೀರಾ. ನಾನು ನಿಮ್ ಮುಂದೆ ಬಂದು ನಿಂತ್ಕೊಳ್ತೀನಿ. ಸೊ ರೆಡಿನಾ? ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಸೊ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತಿನ ವಿಶೇಷವಾದ ಸ್ಟಾರ್ ಯಾರಪ್ಪ ಅಂದ್ರೆ, ಎಲ್ಲಿಂದ ಶುರು ಮಾಡ್ಲಿ? ನನಗೂ ಅವ್ರಿಗೂ ಸಿಕ್ಕಾಪಟ್ಟೆ ಸಿಮಿಲಾರಿಟೀಸ್. ಒಂದು, ನಾವಿಬ್ರು ಕರ್ನಾಟಕದಲ್ಲಿ ಹುಟ್ಟಿದೀವಿ. ಇಬ್ರು ಒಂದು ಸುಮಾರು ವರ್ಷಗಳು ಚಿಕ್ಕ ವಯಸ್ಸಲ್ಲಿ ಗಲ್ಫ್ ಅಲ್ಲಿ ಓದಿದ್ವಿ. ಎರಡನೇದು, ಅವಳು ತಮಿಳ್ ಪೊಣ್ಣು, ನಾನು ತಮಿಳ್ ಪೊಣ್ಣು, ಬಟ್ ಫುಲ್ ಕನ್ನಡಿಗಾಸ. ಹೇಗೆ ಅಂದ್ರೆ, ನಾನ್ ಕನ್ನಡ ಕಲ್ತು ರೇಡಿಯೋ ಜಾಕಿ ಆದೆ, ಅವಳು ಕನ್ನಡ ಕಲ್ತು ನಟಿ ಆದ್ಲು. ಇಲ್ಲಿಗೆ ಮುಗಿತಪ್ಪ ಸಿಮಿಲಾರಿಟೀಸ್ ಅನ್ಕೊಂಡ್ರೆ. ಹೆಸರು ಸೇಮ್ ಟು ಸೇಮ್ ಆಗಿರ್ಬೇಕಾ? ನಾನೂ ಶ್ರುತಿ, ಅವಳು ಶ್ರುತಿ. ಸವಾರಿ 2 ಅನ್ನ ಹತ್ತಿ, ರಾಟೆ ಅನ್ನ ತಿರುಗಿಸಿ, ದ್ಯಾವ್ರೇ ಅಂತ ಹೇಳಿ, ಗೋಧಿ ಬಣ್ಣ ಸಾಧಾರಣ ಮೈಕಟ್ ಅಲ್ಲಲ್ಲ, ಗೋಧಿ ಬಣ್ಣ ಪರ್ಫೆಕ್ಟ್ ಮೈಕಟ್ ಇರುವ ಚೆಲುವೆ ನಮ್ಮ ಏಕೈಕ ಶ್ರುತಿ ಹರಿಹರನ್. ಕಮಾನ್, ಲೆಟ್ಸ್ ವೆಲ್ಕಮ್ ಹರ್. ಶ್ರುತಿ, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಯಾರಮ್ಮ ನಿನ್ ಪರ್ಫೆಕ್ಟ್ ಮೈ ಕಟ್ಟು? ನೀನೆ. ಈ ಟೈಮಲ್ಲಿ ಎಲ್ರು ಯಾವ ಹಾಡನ್ನ ಹಾಡ್ತಾರ ಗೊತ್ತಾ? ಜಮ್ಮ 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 ಜಮ್. ಅಲ್ಲ 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 ಅಲ್ಲ, ಮತ್ತೆ ಯಾವುದು? ಶ್ರುತಿ ಸೇರಿದೆ, ಹಿತವಾಗಿದೆ. ಸಿಂಗರ್ ಡಾಟರ್ ತಾವು, ನೀವು ಒಂದ್ ಲೈನ್ ಹಾಡ್ಬೇಕು. ಆಕ್ಚುಲಿ ಎಲ್ರು ಟಿವಿ ಸ್ವಿಚ್ ಆಫ್ ಮಾಡ್ಬಿಟ್ಟು ಹೊಡೋಗ್ಬಿಡ್ತಾರೆ. ಬೇಡ ಬನ್ನಿ. ಶ್ರುತಿ, ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಈ ಡಬಲ್ ಶ್ರುತಿ ಮಧ್ಯೆ ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ನಾವು ಈ ಲೋಕಕ್ಕೆ ಬಂದಿರೋ ಒಂದ್ ಕಾರಣ ಇದ್ದಾರಲ್ಲ, ದ ಒನ್ ಸಿಂಗಲ್ ಪರ್ಸನ್ ಅಂತಾರಲ್ಲ, ಅಮ್ಮ, ದಿ ಹ್ಯಾಂಡ್ ದಟ್ ರಾಕ್ಸ್ ದ ಕ್ರೇಡಲ್ ರೂಲ್ಸ್ ದ ವರ್ಲ್ಡ್ ಅಂತ. ಕನ್ನಡದಲ್ಲೇ ಎಕ್ಸಾಕ್ಟ್ ಸೇಮ್ ಸೇಯಿಂಗ್ ಇದೆ. ಏನಂತ? ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನು ಆಳುತ್ತದೆ. ಅಬ್ಬಬ್ಬಬ್ಬಬ್ಬಬ್ಬಾ. ಹಂಗಂದ್ರೆ ಒಂದ್ ಕೆಲಸ ಮಾಡೋಣ, ಅಮ್ಮನ ಕೈ ರುಚಿನ ಟೇಸ್ಟ್ ಮಾಡೇ ಬರೋಣ. ಅಮ್ಮನ ಕರ್ಸ್ಕೊಳ್ಳೋಣ. ಎಸ್ ಎಸ್, ರೆಡಿ ರೆಡಿ. ನನ್ಗೆ ಹೊಟ್ಟೆ ಹಸ್ಬಿಡ್ತದೆ. ಹೆಸರಲ್ಲೇ ಲಕ್ಷ್ಮಿ. ಡಬಲ್ ಧಮಾಕ, 2 ಶ್ರುತೀಸ್. ಹೌದು. ಇವತ್ತಿನ ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಅಮ್ಮ ಸ್ಪೆಷಲ್ ಆಗಿ ಶ್ರುತಿಗೋಸ್ಕರ ಏನ್ ಮಾಡ್ತಾ ಇದ್ದೀರಾ? Stew. ಓಕೆ. This is a special stew which is from Kerala. And ಅದರ ಜೊತೆಗೆ ನಾವು ಆಪಮ್ ಅಂತ ಒಂದು ಇದು ಕೂಡ ಮಾಡ್ತೀವಿ. ಅದು ದೋಸೆ ತರ ಇಲ್ಲ, ಇಟ್ ಇಸ್ ಡಿಫ್ರೆಂಟ್. ಇಟ್ ಇಸ್ ಕಾಲ್ಡ್ ಆಪಮ್. ಮಲಯಾಳೀಸ್ ಆಲ್ ಓವರ್ ದ ವರ್ಲ್ಡ್ ಅವರಿಗೆ ಗೊತ್ತಿತ್ತು ಇದೇನಂತ. ಸೊ ನಾವು ಇವಾಗ ಟ್ರೈ ಮಾಡೋಣ, ಕನ್ನಡ ಆಡಿಯನ್ಸ್ಗೋಸ್ಕರ ಇದು ಹೆಂಗ್ ಮಾಡೋದು, ಈ ಟೇಸ್ಟ್ ಹೆಂಗಿರತ್ತೆ ಅಂತ ನೋಡೋಣ. ಓಕೆ, ಆಪಮ್ ಅಂಡ್ ವೆಜಿಟೇಬಲ್ ಸ್ಟ್ಯೂ. ನಾನಂತೂ ರೆಡಿ ಆಗಿದ್ದೀನಿ. ಶ್ರುತಿ, ಐ ಥಿಂಕ್ ನಾವಿಬ್ರು ಸ್ವಲ್ಪ ದೂರ ನಿಂತ್ಕೊಳ್ಳೋಣ. ಅಮ್ಮ ನಮ್ಮಿಬ್ರಿಗೂ ಕೆಲಸ ಕೊಡೋ ತರ ಇದೆ ಇವತ್ತು. yes, correct ಅಲ್ವಾ? ಹೌದು. ಗೆಟ್ ದಟ್ ಅಂತ. ಸೊ ಆಪಮ್ ಫಸ್ಟ್ ಮಾಡ್ತೀರಾ ಅಥವಾ ವೆಜಿಟೇಬಲ್ ಸ್ಟ್ಯೂ ಫಸ್ಟ್ ಮಾಡ್ತೀರಾ? ಐ ವಿಲ್ ಸ್ಟಾರ್ಟ್ ವಿತ್ ವೆಜಿಟೇಬಲ್ ಸ್ಟ್ಯೂ ಓನ್ಲಿ. Okay. ವೆಜಿಟೇಬಲ್ ಸ್ಟ್ಯೂ ಫಸ್ಟ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಬಿಟ್ಟು ಅದು ಇಟ್ಬಿಡೋಣ. ಅದು ಬೇಯಿಸುವಾಗ ವಿ ವಿಲ್ ಸ್ಟಾರ್ಟ್ ವಿತ್ ದ ಆಪಮ್ ಮಿಕ್ಸ್. ಓಕೆ, ಸೊ ಫಸ್ಟ್ ವೆಜಿಟೇಬಲ್ ಸ್ಟ್ಯೂಗೆ ಏನನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಆಲೂಗಡ್ಡೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿರೋದು 3, ದೆನ್ 1 ಬಟ್ಲು ಬಟಾಣಿ, ಎಷ್ಟು ಬೇಕಾದ್ರೂ ಅದರಿಂದ ತಗೊಳ್ಬಹುದು. ದೆನ್ ಕೋಕೋನಟ್ ಆಯಿಲ್, ಕೋಕೋನಟ್ ಮಿಲ್ಕ್, ದೆನ್ ಅರಿಶಿನ ಪುಡಿ, ಸಾಸಿವೆ, ಕರಿಬೇವು, ಸೋಂಫ್, ಮರಾಠ ಮೊಗ್ಗು, ಕೆಂಪು ಮೆಣಸಿನ್ಕಾಯಿ, ಇದು ಧನ್ಯಾ, ಇದು ಗಸಗಸೆ, ಇದು ದಾಲ್ಚೀನಿ, ಚಕ್ಕೆ, ಸೊ ಉಪ್ಪು, ಕೋಕೋನಟ್, ಒಣ ಕೊಬ್ಬರಿ ಅಷ್ಟೇ. ಫ್ರೆಶ್ ಆಗಿದ್ರು ಪರವಾಗಿಲ್ಲ ಕೋಕೋನಟ್. ಓಕೆ ಓಕೆ, ಸೊ ನಾವು ಸ್ಟಾರ್ಟ್ ಮಾಡ್ಬಿಡೋಣ. ನೀರ್ ಹಾಕ್ಬಿಟ್ಟು ಇದು ಬೇಯಿಸಕ್ಕೆ ಇಟ್ಬಿಡ್ತೀನಿ. ಆಮೇಲೆ ನಿಮ್ಗಿಬ್ರಿಗೇನು ನಾನು ಕೆಲಸ ಕೊಡ್ತೀನಿ. ಶ್ರುತಿ ಒಂದೊಂದ್ ಸತಿ ಇರೋದೇ ಇಲ್ಲ, ಸೊ ಇವತ್ತು ಅವಳೆಲ್ಲ ಕಲ್ತ್ಕೊಂಡು ಅವಳನ್ನು ಮಾಡ್ಲಿ. ಶಿ ಇಸ್ ಅ ವೆರಿ ಗುಡ್ ಕುಕ್. ನಾವು ಸ್ಟಾರ್ಟ್ ಮಾಡ್ಬಿಡೋಣ. ನೀರಲ್ಲ ಹಾಕ್ಲಮ್ಮ? ಆಲೂಗಡ್ಡೆ ಹಾಕ್ಬೇಕಾ? ಆಲೂಗಡ್ಡೆ ಫಸ್ಟ್ ಹಾಕಿ, ಬಟಾಣಿ ಅರ್ಧ ಹಾಕಿದ್ರೆ ಸಾಕಲ್ಲ? ಇವತ್ತು ಸಾಕು, ಬಿಕಾಸ್ ಇಟ್ ಶುಡ್ ಮ್ಯಾಚ್ ವಿತ್ ದ ಪೊಟೇಟೋಸ್. ಸೊ ಅದು ದೆನ್ ಈರುಳ್ಳಿ ಅದನ್ನು ಸೇರಿ ಹಾಕ್ಬೋದು ನೀವು.
ಸೊ 3 ಆಲೂಗೆಡ್ಡೆ, ಅರ್ಧ ಬಟಾಣಿ ಹಾ. ಅಂಡ್ 2 ಈರುಳ್ಳಿ. 2 ಈರುಳ್ಳಿ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಇದಕ್ಕೆ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪುನು ಹಾಕ್ಬೇಕು. ಎಷ್ಟು 1 ಚಮಚ ಚಿಟಿಕೆ ಹಾಕಿದ್ರೆ ಸಾಕಾ? ಸ್ವಲ್ಪ ಚಿಟ್ಟಿಗೆ ಅಷ್ಟೇ. ಅಷ್ಟೇ. 1.5 ಸ್ಪೂನ್ ಉಪ್ಪು. ಯೂಶಲಿ ಉಪ್ಪು ಟೇಸ್ಟ್ ಪ್ರಕಾರ ರುಚಿ ಹೋಗುತ್ತೆ. ತಕ್ಕಷ್ಟು. ಹೌದು. ಸ್ವಲ್ಪ ಜನಕ್ಕೆ ಜಾಸ್ತಿ ಬೇಕಾಗತ್ತೆ, ಸ್ವಲ್ಪ ಜನ ಕಮ್ಮಿ ಯೂಸ್ ಮಾಡ್ಕೊಳ್ತಾರೆ. ಸೊ ಅದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡೋಣ. ಅದು ಬೇಯಿಸುವಾಗ ಶ್ರುತಿ ನಮ್ಗೆ ಇದು ಮಾಡದೆಂಗೆ ಅಂತ ನಾನು ಕಲ್ತ್ಕೊಟ್ಟಿದೀನಿ. ಅದು ಮಾಡ್ತಾಳಂತ ನಾವು ನೋಡೋಣ. ಸೊ ಬೇಸಿಕ್ಲಿ ನಾವು ಹೆಂಗೆ ದೋಸೆ ಹಿಟ್ಟೆಲ್ಲ ಮಾಡ್ತೀವಲ್ಲ, ಸೊ ಇದಕ್ಕೂ ಒಂದು ಹಿಟ್ಟು ಬೇಸಿಕ್ಲಿ ಪ್ರಿಪೇರ್ ಮಾಡ್ಬೇಕಾದ್ರೆ ರೆಡಿಮೇಡ್ ಸಿಗುತ್ತೆ ಹಿಟ್ಟು. ಹಿಟ್ಟು ರೆಡಿಮೇಡ್ ಸಿಗಲ್ಲ, ಅದ್ರ ಪೊಡಿ ರೆಡಿಮೇಡ್ ಸಿಗುತ್ತೆ. Okay, ಹಾ. So ಅದನ್ನ ಮಿಕ್ಸ್ ಮಾಡೋದು ಒಂದು ರೀತಿ ಇದೆ. ಸರಿ. ಸೊ ಅದ್ರಲ್ಲಿ ಇನ್ಸ್ಟ್ರಕ್ಷನ್ಸ್ ಹೆಂಗಾದ್ರೂ ಇರುತ್ತೆ ಹೆಂಗ್ ಮಾಡ್ಬೇಕು ಅಂತ. ಇಲ್ಲಿ ಹೇಳ್ಬಿಡ್ತೀವಿ, ಇದು ಪಾಲಾಪನ್ ಪೊಡಿ ಅಂತಾರೆ. ಬೇಸಿಕ್ ಕಂಟೆಂಟ್ ಇದ್ರದ್ದು ಅಕ್ಕಿ ಹಿಟ್ಟು. ಅದಾದ್ಮೇಲೆ ಇದು ಅಲ್ಲೇ ಅದರಲ್ಲೇ ಸಿಗೋ ಒಂದು ಚಿಕ್ಕ ಪುಡಿ ತರ. ಬೇಕಿಂಗ್ ಸೋಡಾ, ಇಟ್ಸ್ ಟೇಸ್ಟ್ ಮೇಕರ್. ಸೊ ಮಹಾಜನಗಳೇ, ಇನ್ಸ್ಟೆಂಟ್ ರೆಡಿ ಮಿಕ್ಸ್ ಸಿಗತ್ತೆ ನಿಮ್ಗೆ. ಆಪಂ ಪ್ಯಾಕೆಟ್ ಸಿಗತ್ತೆ. ಅದ್ರಲ್ಲಿ ನೀವು ಈ 2 ಇಂಗ್ರೀಡಿಯೆಂಟ್ಸ್ ನ ಮಿಕ್ಸ್ ಮಾಡ್ಬೇಕು. ಕರೆಕ್ಟ್. ಈಗ ಫಸ್ಟ್ ಈ ಆಪಂ ಪ್ಯಾಕೆಟ್ ನಾವು ಇಡೀ ಪ್ಯಾಕೆಟ್ ಅಲ್ಲಿ ನಾವು ಅರ್ಧ ಪ್ಯಾಕೆಟ್ ತಗೊಂಡಿದೀವಿ. ಆಮೇಲೆ ಅದಕ್ಕೆ 1.5 ಕಪ್ಸ್ ಆಫ್ ವಾಟರ್. ಓಕೆ, ಸೊ ಈ ಮೆಜರ್ಮೆಂಟ್ ಮಾತ್ರ ಕರೆಕ್ಟ್ ಆಗಿರ್ಬೇಕು. ಎಷ್ಟು? ತುಂಬಾ ಇಂಪಾರ್ಟೆಂಟ್. ಒಂದೂವರೆ ಅರ್ಧ ಪ್ಯಾಕೆಟ್ಗೆ 1.5 ಕಪ್ ಆಫ್ ವಾಟರ್. ಸೊ ಇದನ್ನ ಮಿಕ್ಸ್ ಮಾಡ್ತಾ ಇಟ್ ಹ್ಯಾಸ್ ಟು ಕಂಟಿನ್ಯೂಸ್ಲಿ ಸ್ಟರ್ ಇಟ್. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೊಡಿ. ಇದಕ್ಕೆ ಉಪ್ಪು ಸಕ್ಕರೆ 2 ಒಂದೊಂದು ಚಿಟಿಕೆ ಹಾಕ್ಬೇಕು. ಒಂದೊಂದು ಚಿಟಿಕೆ. ಸೊ ಉಪ್ಪು ಸಕ್ಕರೆ ಒಂದೊಂದು ಚಿಟಿಕೆ ಹಾಕಿ ಅಂಡ್ ಗಂಜಿ ಕನ್ಸಿಸ್ಟೆನ್ಸಿಗೆ ತಗೊಂಡ್ಬನ್ನಿ. ಓಕೆ. ಸ್ಕೂಲಲ್ಲಿ ಅತಿ ಬುದ್ಧಿವಂತೆ, ಫಸ್ಟ್ ಬೆಂಚ್ ಸ್ಟೂಡೆಂಟ್. ಆದ್ರೆ ಡಬ್ಬದ ವಿಷಯ ಬಂದಾಗ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. Correct. ಶ್ರುತಿ ಫುಲ್ ರೌಂಡ್ ಆಗಿದ್ದು ನಾಟ್ ಬಿಕಾಸ್ ಆಫ್ ಅಮ್ಮಸ್ ಕುಕಿಂಗ್, ಬಟ್ ಬಿಕಾಸ್ ಆಫ್ ಮದರ್ಸ್ ಕುಕಿಂಗ್. ಕರೆಕ್ಟ್ ಅಲ್ವಾ? ಹೌದು. ಇದೇ ಗೊತ್ತಾಯ್ತು ನಿನ್ಗೆ ಈ ಸ್ಟೋರಿ? ಸೇಮ್ ನೇಮ್ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಅಟ್ಲೀಸ್ಟ್ ರಿಸರ್ಚ್ ಮಾಡ್ಬೇಕಲ್ವಾ? ನನಗೆ ಒಂದಿಷ್ಟು ಸಬ್ಜೆಕ್ಟ್ಸ್ ತುಂಬಾ ಇಷ್ಟ. ಓಕೆ. ಈ ಒಂದು ಹಿಂದಿ ಸಬ್ಜೆಕ್ಟ್ ಮಾತ್ರ ಬಂದಾಗ ನನ್ಗೆ ಒಂಚೂರು ಎಲ್ಲಾ ಕಡೆ ಎಲ್ಲ ಪರಪರ ಬೇಕಾ ಅಂತ ಆಗುತ್ತೆ. ನಮ್ಮೆಲ್ರಿಗೂ ಇದೆಯಲ್ಲ ಒಂದೊಂದು ಸಬ್ಜೆಕ್ಟ್ ಪ್ರಾಬ್ಲಮ್. ಸೊ ನನಗೆ ಹಿಂದಿ ಸಬ್ಜೆಕ್ಟ್ ಯೂಶಲಿ ಲಂಚ್ ಬ್ರೇಕ್ ಮುಂಚೆ ಇರ್ತಾ ಇತ್ತು. ಎಸ್ಪೆಷಲಿ ಐ ಥಿಂಕ್ 5th or 6th ಸ್ಟ್ಯಾಂಡರ್ಡ್. ಸೊ ಆ ಟೈಮಲ್ಲಿ ಈ ಹಿಂದಿ ಸಬ್ಜೆಕ್ಟ್ ಬಂದಿದ ತಕ್ಷಣ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಅದ್ಯಾಕೋ ಆ ಟೀಚರು ಏನು ಹೇಳಕ್ ಹೋಗ್ಲಿಲ್ಲ, ಈ ಹುಡುಗಿ ಏನ್ ಯೂಸೇ ಇಲ್ಲ ಅಂತ ಬಿಟ್ಬಿಡ್ತಾ ಇದ್ರು. ಸೊ ಐ ರಿಮೆಂಬರ್ ಜಂಪಿಂಗ್ ಟು ದ ಲಾಸ್ಟ್ ಬೆಂಚ್. ಅಂಡ್ ಲಾಸ್ಟ್ ಬೆಂಚ್ ಅಲ್ಲಿ ಲೈನ್ ಅಲ್ಲಿ ಬಾಸ್ಕೆಟ್ಸ್, ಎಲ್ರದ್ದು ಊಟದ ಡಬ್ಬ. ಸ್ಮೆಲ್ ಅಂದ್ರೆ ಸ್ಮೆಲ್ಲು, ಹೆಂಗ್ ತಡ್ಕೊಳಕ್ ಆಗತ್ತಾ? ಹೋಗಿ ಕದ್ಕೊಂಡ್ ಸುಮ್ನೆ ತಿಂದು, ಅದು ಬೇರೆ ಮುಗಿಸ್ತಾ ಇಲ್ಲ. ಐ ಯೂಸ್ ನೆವರ್ ಫಿನಿಶ್ ದ ಡಬ್ಬ. ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ಲ, ಟೇಸ್ಟ್ ಇಟ್ಬಿಡ್ತಾ ಇದೆ. ಟೇಸ್ಟ್ ಇಟ್ಬಿಡ್ತಾ ಇದೆ. ದಿಸ್ ಇಸ್ ಬಾಯಿಲ್ಡ್ ಅಂಡ್ ದಿಸ್ ಇಸ್ ಡನ್. ಇದು ಇನಿ ಜಸ್ಟ್ ಸ್ವಲ್ಪ ಇದರಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಯ್ತು, ಅದರಲ್ಲಿ ಸ್ವಲ್ಪ ಕಮ್ಮಿ ಆಗ್ಬಿಟ್ಟು ಇದು ಮಿಕ್ಸ್ ಮಾಡ್ಬಿಟ್ಟು ಅದನ್ನು ಪೋರ್ ಮಾಡ್ಬಿಟ್ಟು ಅದು ಕ್ಲೋಸ್ ಮಾಡಿ ಇಟ್ಬಿಡೋಣ. ಇವಾಗ ಅಲ್ಲಿ ಇಟ್ಟಿರೋ ಅಕ್ಕಿ ಹಿಟ್ಟನ್ನ ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಎಕ್ಸಾಕ್ಟ್. ಸೊ ಫಸ್ಟ್ ಇದು ಈ ಅದ್ರ ಹಿಟ್ಟನ್ನ ನಾವು ಇದ್ರೊಳಗಡೆ ಹಾಕೋಣ. ಆಯ್ತಾ? ಸೊ 1 ಕಪ್ ಕೋಕೋನಟ್ ತೆಂಗಿನ ಹಾಲು 1 ಕಪ್ ಇದ್ರೊಳಗಡೆ ಹೋಗುತ್ತೆ. ಈ ಮಿಕ್ಸ್ಚರ್ಗೆ ನಾವು ಮಿಕ್ಸ್ ಮಾಡ್ಬೇಕು. ಹೌದು. ಇದ್ರ ಜೊತೆಗೆ ಅರ್ಧ ಕಪ್ಪು ಬೇಡ, ಒಂಚೂರು ನೀರು ಅಲ್ವಾ ಅಮ್ಮ? 1/4 ಗ್ಲಾಸ್ ಹಾಕ್ಲಾಮ? ಅರ್ಧ ಸುಮ್ನೆ ಹೆಸರಿಗೆ. ಹೌದು. ಅದನ್ನ ಇವಾಗ ಫುಲ್ ಹಾಕಾಯ್ತಾ ಅದ್ರಲ್ಲಿ? ಫುಲ್ ಹಾಕಾಯ್ತು. ಸ್ವಲ್ಪ ಕೂಡ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಬೇರೆ ಹಾಕ್ಬೇಕು. ಪ್ಯಾಕೆಟ್ ಅಲ್ಲಿ ಬರುವ ಈ ಆಪಂ ಮಿಕ್ಸ್ ಅನ್ನ ನೀವು ರೆಡಿ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಈಸ್ಟ್ ಇದೆ, ಬೇಕಿಂಗ್ ಸೋಡಾ ಇದೆ. ಸೊ ಇದನ್ನ ಮುಚ್ಚಿಡ್ಬೇಕು ಅಲ್ವಾ ಆಂಟಿ? ಎಸ್, ಮುಚ್ಚಿಡ್ಬೇಕು. ಮುಚ್ಚಿಟ್ಟು 1 hour ಬಿಟ್ಬಿಡಿ, ಅದ್ರ ಪಾಡಾಗ ಅದನ್ನ ಸೆಟ್ ಆಗ್ಲಿ, ಕೂಲ್ ಆಗ್ಲಿ ಅಂತ. ಇವಾಗ ಮುಂದೆ ಏನ್ ಮಾಡೋಣ? ಇನ್ನು ನಾವು ಸ್ವಲ್ಪ ಈ ಕರಿ ಈಗ ರೆಡಿ ಆಗಿದೆ, ಇದು ಪರ್ಫೆಕ್ಟ್ಲಿ ಕುಕ್ಡ್ ಆಗಿದೆ. ಸೊ ನಾವು ಸ್ವಲ್ಪ ಫ್ರೈ ಮಾಡಿ ಏನೆಲ್ಲ ಹಾಕ್ಬೇಕು ಅಂತ ಅದು ರೆಡಿ ಮಾಡಿಬಿಡೋಣ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸೊ ಇದು ಒಂದೂವರೆ ಸ್ಪೂನ್. ಇವಾಗ ನಾನು ಧನಿಯಾ ಸ್ವಲ್ಪ ಹಾಕಿದ್ದೀನಿ. ಅದೊಂದು ಮಿಕ್ಸ್ ಮಾಡ್ತಾ ಇರ್ಬೇಕು. ಒಂದು 3 ನಮ್ಗೆ ಎಷ್ಟು ಖಾರ ಬೇಕೋ ಅದು ಪ್ರಕಾರ ಯೂಸ್ ಮಾಡ್ಬೋದು. ರೆಡ್ ಚಿಲ್ಲೀಸ್. ಸೊ ನಾ ರೆಡ್ ಚಿಲ್ಲೀಸ್ 3 ಇದ್ರಲ್ಲಿ ಹಾಕಿದ್ದೀನಿ. ಸೊ ಸ್ವಲ್ಪ ಸೋಂಫ್ ಮೇ ಬಿ 1/4 ಸ್ಪೂನ್. 1/4 ಸ್ಪೂನ್ ಸೋಂಪು. ಈ ಮರಾಠಿ ಮೊಗ್ಗು ಅಂತಿರೋದು ಸ್ವಲ್ಪ ಒಂದು 2-3 ಪೀಸ್ ಸಾಕು. ಓಕೆ, ಅದು ಹಾಕಿದ್ದೀನಿ. ಸೊ ದಿಸ್ ದಾಲ್ಚೀನಿ ಅಂದಿರೋದು ಒಂದು 2-3 ಪೀಸು ಅದನ್ನು. ಸೊ ಮರಾಠ ಮೊಗ್ಗಲ್ಲಿ ಒಂದು 2 ಎಳೆ ಸಾಕು ಅಂಡ್ ಅರ್ಧ ಚಕ್ಕೆ ಸಾಕು.
ದೆನ್ ಕರಿಪತ್ತ ಹಾಕಿದೀನಿ. ಸೊ ಸ್ವಲ್ಪ ಇದು ಗಸಗಸೆ ಸ್ವಲ್ಪ ಹಾಕಿದೀನಿ, ಒಂದು ಚಿಟಿಕೆ ಅಷ್ಟೇ, ಅದೇ ಅಷ್ಟೇ. ದೆನ್ ಇದು ಈಗ ಇದು ರೆಡಿ ಆಗಿದೆ. ಇದು ಜಸ್ಟ್ ಗೋಲ್ಡನ್ ಬ್ರೌನ್ ಆಗುವಾಗ ಅದು ಸ್ವಿಚ್ ಆಫ್ ಮಾಡ್ಕೊಳ್ಳಿ, ಆಮೇಲೆ ಅದು ಆಫ್ ಮಾಡ್ಕೊಳ್ಳಿ. ಜಸ್ಟ್ ಅದರಲ್ಲಿ ಕೋಕೋನಟ್ ಒಂದ್ 2 ಟೇಬಲ್ ಸ್ಪೂನ್ ಸುಮ್ನೆ ಹಿಂಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೇ. ನಾನು ಆಫ್ ಮಾಡಿ ಆಯ್ತು, ಗ್ಯಾಸ್ ಆಲ್ರೆಡಿ ಆಫ್ ಮಾಡಿ ಆಯ್ತು. ಇದು ಒಂದು ಚಿಕ್ಕ ಮಿಕ್ಸರ್ ಅಲ್ಲಿ ಹಾಕಿ ಅದು ಗ್ರೈಂಡ್ ಮಾಡ್ಬಿಡೋಣ. ಸರಿ, ಕಮಾನ್, ಇವಾಗ ಶಬ್ದ ಮಂಜರಿ ಶುರು ಆಗುತ್ತೆ. ಚಟ್ನಿ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕಾ ಇದು? ಚಟ್ನಿ ಸ್ವಲ್ಪ ಗಟ್ಟಿ ಬರ್ಬೇಕಲ್ಲಮ್ಮ? ಚಟ್ನಿಗಿಂತ ಸ್ವಲ್ಪ ಇಟ್ಸ್ ವೆರಿ ಆಕ್ಚುಲಿ ಗ್ರೌಂಡ್ ವೆರಿ ವೆಲ್, ಅದೇ ಪೇಸ್ಟ್ ತರಾನೇ ಬರ್ಬೇಕು. ಸೊ ಟಚ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಚೆನ್ನಾಗಿ ಒಂದು ಪೇಸ್ಟ್ ತರ ಆಗ್ಬೇಕು. ಆಗಿಲ್ಲಂದ್ರೆ ಇನ್ನೊಂದು ಸತಿ ಗ್ರೈಂಡ್ ಮಾಡಿ. ಓಕೆ, ಇದಾದ್ಮೇಲೆ ನೌ ಯು ಕ್ಯಾನ್ ಸಿ, ಅದು ಟಚ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಇದು ಹಂಗೇನೆ ಹಾಕ್ತಿವಿ. ಈ ಮಸಾಲಾನ ಬೆಂದಿರ ಆಲೂಗೆಡ್ಡೆ ಮತ್ತೆ ಪೀಸ್ ಅಂಡ್ ಅನಿಯನ್ಸ್, ಈರುಳ್ಳಿ, ಬಟಾಣಿ ಅದಕ್ಕೆ ಹಾಕ್ಬೇಕು. ಅದೇ ಹಾಕ್ಬೇಕು. ಸೊ ಸ್ವಲ್ಪ ನೀರ್ ಹಾಕಿ ಶ್ರುತಿ ಇದಕ್ಕೆ ಸ್ವಲ್ಪ ಸಾಕು ಸಾಕು ಸಾಕು, ಅಷ್ಟೇ ಸಾಕು. ಬಿಕಾಸ್ ನಮ್ಗೆ ತೆಂಗಿನಕಾಯಿ ವೇಟ್ ಮಾಡಲ್ಲ ಮೇಡಮ್. ಸೊ ಇದೊಂದ್ಸತಿ ಮಿಕ್ಸ್ ಮಾಡಿ. ಸೊ ಮೊದ್ಲೇ ಕುಕ್ ಮಾಡಿ ಇಟ್ಕೊಂಡಿದ್ದಕ್ಕೆ ಇದು ಫಾಸ್ಟ್ ಆಗಿದೆ ಇವಾಗ. ಕರೆಕ್ಟ್. ಈ ತೆಂಗಿನ ಹಾಲು ಆಗ್ಬೇಕು. ಒಂದು ಲ್ಯಾಡಲ್ ಕೋಕೋನಟ್ ಮಿಲ್ಕ್ ಇದರಲ್ಲಿ ಆಡ್ ಮಾಡ್ತೀನಿ. ಸೊ ಒಂದು ಕರಂಡಿ, ಒಂದು ಲ್ಯಾಡಲ್ ಕೋಕೋನಟ್ ಮಿಲ್ಕ್. ಸೊ ಇದು ಆಫ್ ಮಾಡಾಯ್ತು. ಸೊ ಇದು ರೆಡಿ ಇದೆ. ಸೊ ಇದಕ್ಕೆ ನಾವು ಒಗ್ಗರಣೆ ಮಾಡ್ಬೇಕು. ನಾವು ಕೋಕೋನಟ್ ಆಯಿಲ್ ನಾನ್ ಯೂಸ್ ಮಾಡೋದು ಇದಕ್ಕೆ, ಬಿಕಾಸ್ ದಟ್ ವಿಲ್ ಹ್ಯಾವ್ ದ ಟಿಪಿಕಲ್ ಕೇರಳ ಕುಕಿಂಗ್ ಸ್ಮೆಲ್. ಸೊ ಕೋಕೋನಟ್ ಆಯಿಲ್ ಒಂದು 3 ಚಿಕ್ಕದ್ ಸ್ಪೂನ್ ಹಾಕಿದೀನಿ. ಟೀಸ್ಪೂನ್. ಇಟ್ ಇಸ್ ಸ್ಮಾಲರ್ ದನ್ ಟೀ ಸ್ಪೂನ್. ಇದರಲ್ಲಿ ಸ್ವಲ್ಪ ಸಾಸಿವೆ, ಅದೊಂದು ಅರ್ಧ ಸ್ಪೂನ್ ಹಾಕೊಳ್ಳಿ. ಸೊ ಇದಾದ್ಮೇಲೆ ಸ್ವಲ್ಪ ಒಂದು ರೆಡ್ ಚಿಲ್ಲಿ, ಕೆಂಪು ಮೆಣಸಿನ್ಕಾಯಿ ಒಂದು 2-3 ಪೀಸ್ ಹಾಕಿ ಜಸ್ಟ್ ಬಿಡೋದು. ಅದಾದ್ಮೇಲೆ ಕರಿಬೇವು ಸೊಪ್ಪು, ಅದು ಚಟ್ಪಟ್ ಅನ್ಬೇಕು ಇವಾಗ. ಅದೇ ಅಷ್ಟೇ. ಅದೊಂದು ಹಾಕ್ಬಿಟ್ಟು ಮೇಲೆ ಡ್ರೆಸ್ ಮಾಡಿಟ್ರೆ ನಮ್ ಕರಿ ರೆಡಿ. ಇಟ್ ಇಸ್ ಪರ್ಫೆಕ್ಟ್. ನಾವು ಸ್ವೀಟ್ ಇಟ್. ಸೊ ಇದು ತೆಗೆದು ನಾವು ಇದರಲ್ಲಿ ಹಾಕ್ಬಿಡೋಣ. ಮೇಲೇನೆ ಅದು ಚೆನ್ನಾಗಿರತ್ತೆ ಡ್ರೆಸ್ಸಿಂಗ್ ಆಗಿ. ನಾವು ಸೊ ಹಂಗೇನೆ ಇಟ್ಬಿಡೋಣ. ಈಗ ಮಿಕ್ಸ್ ಮಾಡ್ಬೇಡ, ತಿನ್ನುವಾಗ ನಾವು ಪ್ರೆಸೆಂಟೇಶನ್ ಸ್ಟ್ಯೂ ಅನ್ನ ರೆಡಿ ಮಾಡ್ಕೊಂಡಾದ್ಮೇಲೆ ಸಾಸಿವೆ ಹಾಕಿ, ಕೆಂಪು ಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ತರ ಮಾಡಿ ಇದಕ್ಕೆ ಹಾಕ್ಬಿಡಿ. ಬಟ್ ಡೋಂಟ್ ಮಿಕ್ಸ್ ಇಟ್, ಜಸ್ಟ್ ಲೀವ್ ಇಟ್.